ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಜನ ಸಿಕ್ಕಾಗೆ ಕೇಳ್ತಾ ಇರ್ತಾರೆ, ಏನಂದರೆ ನನಗೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಹಾಗೂ ಕಾನ್ಸ್ಟಿಪೇಷನ್ ಆಗ್ತಾಯಿದೆ ಹಾಗೂ ಫ್ಯಾಟ್ ಲಾಸ್ ಮಾಡಬೇಕು, ತುಂಬ ದಪ್ಪ ಆಗ್ತಿದ್ದೀನಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತಾರೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೂಪರ್ ಡ್ರಿಂಕ್ ಇದೆ. ಆ ಸೂಪರ್ ಡ್ರಿಂಕ್ ಏನಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಗೊತ್ತಾಗುತ್ತೆ. ಏನಿಲ್ಲ, ಈ ಸೂಪರ್ ಡ್ರಿಂಕ್ ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಹಾಗೂ ಫ್ಯಾಟ್ ಲಾಸ್ ಇವೆಲ್ಲವೂ ಮಾಡ್ಕೋಬೋದು. ಸೊ ಈ ಸೂಪರ್ ಡ್ರಿಂಕ್ನ ನೀವು ಮನೆಯಲ್ಲೇ ಮಾಡ್ಬೋದು. ಹೇಗೆ? ತುಂಬ ಸಿಂಪಲ್ ಇದು. ಹೇಗೆಂದರೆ, ಒಂದು ಗ್ಲಾಸ್ ನೀರು ತೊಗೋಬೇಕು. ಆ ಒಂದು ಗ್ಲಾಸ್ ನೀರಲ್ಲಿ 1 ಸ್ಪೂನ್ ಜೀರಿಗೆ ಹಾಕಬೇಕು. ಅವಿಷ್ಟನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ತಕ್ಷಣ ನೀರಿನ ಕಲರ್ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿದಾದಮೇಲೆ ಆ ನೀರನ್ನ ಚೆನ್ನಾಗಿ ಸೋಸಿ, ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು, ಅಂದರೆ ಉಗುರು ಬೆಚ್ಚಗಾಗಕ್ಕೆ ಬಿಡಬೇಕು. ಉಗುರು ಬೆಚ್ಚಗಾದ್ಮೇಲೆ ನೀವು ಕುಡಿಬೋದು. ಸೊ ಈ ನೀರು ಕುಡಿದಾದ್ಮೇಲೆ ಏನು ಮಾಡಬೇಕು, ಇದು ಯಾರಿಗೂ ಗೊತ್ತಿಲ್ಲ. ಇನ್ ಕೇಸ್ ಗೊತ್ತಿದ್ದರೆ ನಾನು ಇನ್ನೊಂದು ಟೈಮ್ ಹೇಳ್ತೀನಿ. ಸೊ ತುಂಬ ಜನ ಏನು ಮಾಡ್ತಾರೆ, ಅಷ್ಟೇ ಕುಡಿದಾದ್ಮೇಲೆ ಏನೇನೋ ಕುಡಿದ್ಬಿಡ್ತಾರೆ ಅಥವಾ ಏನು ಬೇಕಾದರೂ ತಿಂದ್ಬಿಡ್ತಾರೆ, ಸರಿ ಹೋಗಿದೆ ಅಂತ. ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ಆ ನೀರು ಕುಡಿದಾದ್ಮೇಲೆ, ಅಂದರೆ ಆ ಸೂಪರ್ ಡ್ರಿಂಕ್ ಕುಡಿದಾದ್ಮೇಲೆ 45 ಮಿನಿಟ್ಸ್ ಏನೂ ತಗೋಬಾರ್ದು, ಏನೂ ಸೇವ್ಸೋಕೆ ಹೋಗಬಾರ್ದು. ಅಂದರೆ ಆ ಡ್ರಿಂಕ್ ಕುಡಿದಾದ್ಮೇಲೆ 45 ಮಿನಿಟ್ಸ್ ತನಕ ನೀವು ನೀರಾಗಲಿ, ಬೇರೆ ಜ್ಯೂಸ್ ಆಗಲಿ, ಟೀ ಕಾಫಿ ಆಗಲಿ ಅಥವಾ ಏನೇ ಟಿಫಿನ್ ಊಟ ಏನಾದರೂ ಆಗಲಿ, ಸೊ ಇದಿಷ್ಟು ಏನೂ ಮಾಡಬಾರ್ದು. ಸೊ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆ ಡ್ರಿಂಕಲ್ಲಿರೋ ಮಿನರಲ್ಸು ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಇರುತ್ತಲ್ಲ, ಅದೆಲ್ಲ ನಿಮ್ಮ ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಅಂದರೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಸೊ ಇದರಿಂದ ಇದೆಲ್ಲ ಸಮಸ್ಯೆಗಳು, ಅಂದರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಮತ್ತು ಇಂಡೈಜೆಷನ್ ಹಾಗೂ ಫ್ಯಾಟ್ ಲಾಸ್ ಇವೆಲ್ಲದಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.